ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಮಾರ್ಚ್ ತಿಂಗಳು ಏನನ್ನ ತರ್ತಾ ಇದೆ, ಮಾರ್ಚ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಎಂದಿನಂತೆ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಆಪ್ಷನ್ನ ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಬರ್ತ್ ಡೇಟನ್ನು ಚೂಸ್ ಮಾಡಿ ಈ ರೀಡಿಂಗ್ನ ನೋಡ್ಬೋದು. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ನಂಬರ್ 1, ಸೊ ಯಾರು ಈ ಇಮೇಜನ್ನು ಪಿಕ್ ಮಾಡಿದ್ರ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಸೊ ಪೈಸಸ್ ತುಂಬಾ ಮಾರ್ಚ್ ತಿಂಗಳು ತುಂಬಾ ಇಮ್ಯಾಜಿನೇಷನ್ಸ್, ತುಂಬಾ ಫ್ಯಾಂಟಸಿ ಆ್ಯಂಡ್ ಫಾರ್ಗಿವಿಂಗ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ನೀವು ಹೋಪೋ ಪ್ರೇಯರ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾವುದೇ ಥರದ ನೀವು ಪ್ರಾಬ್ಲಮಲ್ಲಿರಲಿ, ಮೇ ಬಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಮೇ ಬಿ ನಿಮಗೆ ಹೆಲ್ತ್ ಪ್ರಾಬ್ಲಮ್, ರಿಲೇಷನ್ಶಿಪ್ ಪ್ರಾಬ್ಲಮ್, ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಓಕೆ, ಸೊ ಪ್ರಾಬ್ಲಮನ್ನು ನೆನೆಸ್ಕೊಂಡು ಹೋಪೋ ಪ್ರೇಯರ್ ಮಾಡಿ. ಓಕೆ, ಬ್ರೀದ್ ಇನ್ ಮಾಡಬೇಕಾದ್ರೆ ಐ ಆಮ್ ಸಾರಿ, ಬ್ರೀದ್ ಔಟ್ ಮಾಡಬೇಕಾದ್ರೆ ಪ್ಲೀಸ್ ಫಾರ್ಗಿವ್ ಮೀ. ಸೊ ಆ ಒಂದು ಪ್ರೇಯರ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೀವು ಮಾಡಿದರೆ ತುಂಬಾ ಒಳ್ಳೆಯದು. ಓಕೆ, ಸೊ ಮಾರ್ಚ್ ತಿಂಗಳು ತುಂಬಾ ಲವ್ವಿಂಗ್, ಫಾರ್ಗಿವಿಂಗ್, ಕಂಪ್ಯಾಷನೇಟ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅದರ ಜೊತೆ ಕೂಡ ಕನ್ಫ್ಯೂಷನ್ಸ್ ಎನರ್ಜಿ ಕೂಡ ಇದೆ. ಓಕೆ, ಕನ್ಫ್ಯೂಷನ್ಸ್ ಎನರ್ಜಿ ಕೂಡ ಇದೆ. ಪೈಸಸ್ ಯಾವಾಗಲೂ ಡ್ರೀಮಿ ಬಗ್ಗೆ ಮಾತಾಡುತ್ತೆ. ಇದು ಡ್ರೀಮ್ ಇಮ್ಯಾಜಿನೇಷನ್ಸ್ ಬಗ್ಗೆ ಮಾತಾಡುತ್ತೆ. ಸೊ ಮಾರ್ಚ್ ತಿಂಗಳಲ್ಲಿ ನೀವು ತುಂಬಾ ಇಮ್ಯಾಜಿನೇಷನ್ ಮಾಡ್ತಾ ಇರ್ಬೋದು ಆ್ಯಂಡ್ ಲೈಕ್ ಡ್ರೀಮ್ಸ್, ನಿಮ್ಮ ಡ್ರೀಮ್ ಬಗ್ಗೆ ತುಂಬಾ ನೀವು ಯೋಚಿಸ್ತಾ ಇರ್ಬೋದು. ಕನ್ಫ್ಯೂಷನ್ಸ್ ಕೂಡ ಇದೆ. ತುಂಬಾ ಸಹಾನುಭೂತಿ ಎನರ್ಜಿನ ನೋಡ್ತಾ ಇದ್ದೀನಿ. ತುಂಬಾ ಫಾರ್ಗಿವಿಂಗ್ ಎನರ್ಜಿನ ನೋಡ್ತಾ ಇದ್ದೀನಿ. ಹಾಗೆ ಲವ್ವಿಂಗ್, ಕೇರಿಂಗ್, ಸೊ ಆ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಮಾರ್ಚ್ ತಿಂಗಳು ಸೊ ಹೋಪೋ ಪ್ರೇಯರ್ ಮಾಡಿದರೆ ತುಂಬಾ ಒಳ್ಳೆಯದು ನಿಮಗೆ. ಓಕೆ, ಆ್ಯಂಡ್ ಯಾವುದು ನಿಮಗೆ ಲೈಕ್ ರಿಸಲ್ವ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ, ಅದು ಮಾರ್ಚ್ ತಿಂಗಳಲ್ಲಿ ರಿಸಲ್ವ್ ಆಗುತ್ತೆ, ಎನಿ ಕೈಂಡ್ ಆಫ್ ಸಿಚುವೇಶನ್ಸ್. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ಪೈಸಸ್ ಎನರ್ಜಿ ಇದೆ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಇಮ್ಯಾಜಿನೇಷನ್ಸ್ ತುಂಬ ಮಾಡಬಹುದು ನೀವು ಆ್ಯಂಡ್ ಒಳ್ಳೆ ಇಮ್ಯಾಜಿನೇಷನ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ ಆಟಮ್, ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ರಿಲೀಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ, ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್. ಸೊ ಹಳೇದು ಏನಿದೆ ನೋಡಿ ಅದರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಆ್ಯಂಡ್ ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ. ಓಕೆ, ಆ್ಯಂಡ್ ಇಲ್ಲಿ ಕ್ರಿಸೆಂಟ್ ಮೂನ್ ಕೂಡ ಇದೆ, ರೈಟ್. ಸೊ ಮೂನ್ ಫೇಸ್ ಏನಿದೆ ನೋಡಿ ಅದು ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ನಿಮಗೆ ಮಾರ್ಚ್ ತಿಂಗಳು. ಓಕೆ, ಸೊ ನೋಡಿ ಮಾರ್ಚ್ ತಿಂಗಳಲ್ಲಿ ಮೂನ್ ಫೇಸಸ್ ಹೇಗಿರುತ್ತೆ ನೋಡಿ, ಹಾಗೆ ನಿಮ್ಮ ಎಮೋಷನ್ಸ್ ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಕೂಡ ಮಾಡಬಹುದು. ಓಕೆ, ಸೊ ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್. ನಿಮಗೆ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಆ್ಯಂಡ್ ರೆಸ್ಟ್ ಕೂಡ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ let's take one card. Okay, thank you. Lord, take charge with authority. Lord energy ಬಂದಿದೆ ಇಲ್ಲಿ, ದೇವರ ಎನರ್ಜಿ, ರೈಟ್. ಸೊ ಆ್ಯಂಡ್ ರ್ಯಾಮ್ ಕೂಡ ಇದೆ ಇಲ್ಲಿ. ವೆರಿ ಸ್ಟ್ರಾಂಗ್ ಎನರ್ಜಿ ಇದು. ಪೈಲ್ ನಂಬರ್ 1 ಪೀಪಲ್ ಟೇಕ್ ಚಾರ್ಜ್ ಆ್ಯಂಡ್ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಯು ಆರ್ ಪ್ರೊಟೆಕ್ಟೆಡ್. ಪೈಲ್ ನಂಬರ್ 1 ಪೀಪಲ್, ಯು ಆರ್ ಪ್ರೊಟೆಕ್ಟೆಡ್. ಆ್ಯಂಡ್ ಎಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು ನೋಡಿ ಅಲ್ಲಿ ಆ್ಯಕ್ಷನ್ನ ತೊಗೊಳ್ಳಿ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿನ ಕೂಡ ನೋಡ್ತಾ ಇದ್ದೀನಿ. ನಿಮ್ಮಲ್ಲಿ ಆ ಲೀಡರ್ಶಿಪ್ ಒಂದು ಕ್ವಾಲಿಟಿ ಇರಬಹುದು. ಓಕೆ, ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೂವ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ರೆ ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಟೇಕ್ ಚಾರ್ಜ್, ಯೂಸ್ ಯುವರ್ ವಾಯ್ಸ್. ನಿಮ್ಮ ವಾಯ್ಸನ್ನು ಯೂಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಎಲ್ಲೆಲ್ಲಿ ಮಾತಾಡಬೇಕು ನೋಡಿ ಅಲ್ಲಲ್ಲಿ ಮಾತಾಡಿ. ಬಿ ಸ್ಟ್ರಾಂಗ್, ಅದೇ ನಾನು ಹೇಳ್ತಾ ಇದ್ದೆ, ಬಿ ಸ್ಟ್ರಾಂಗ್.
ಓಕೆ, ಬಿ ಸ್ಟ್ರಾಂಗ್. ಪೈಲ್ ನಂಬರ್ 1 ಪೀಪಲ್, ಬಿ ಸ್ಟ್ರಾಂಗ್. ಏನು ಕೋಪದಿಂದ ಯಾವುದೇ ಥರದ ಆ್ಯಕ್ಷನ್ನ ತೊಗೊಳ್ಬೇಡಿ. ಸೊ ಇಲ್ಲಿ ಬಿಕಾಸ್ ಕಂಪ್ಯಾಷನೇಟ್ ಎನರ್ಜಿ ಬಂದಿದೆ. ಸೊ ಆದಷ್ಟು ಕಂಪ್ಯಾಷನಿಂದ ಯಾವುದೇ ಕೆಲಸ ಮಾಡ್ತೀರ ನೋಡಿ, ತುಂಬ ಕಂಪ್ಯಾಷನಿಂದ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ. ಓಕೆ, ಸೊ ಎಸ್, ಆದಷ್ಟು ಗ್ರೌಂಡ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಪೈಲ್ ನಂಬರ್ 1 ಪೀಪಲ್. ಓಕೆ, ಯು ಆರ್ ಪ್ರೊಟೆಕ್ಟೆಡ್. ತುಂಬಾ ಸೆನ್ಸಿಟಿವ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ ಇಲ್ಲಿ, ತುಂಬ ಬಿಕಾಸ್ ದ ಪೈಸಸ್ ಬಂದಿರೋದ್ರಿಂದ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಕಂಟ್ರೋಲನ್ನು ತಗೊಳ್ಬೇಕಾಗತ್ತೆ. ಓಕೆ, ಬಿಕಾಸ್ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ನಮ್ಮಲ್ಲಿರುವಂಥ ಗಿಫ್ಟ್ ಇರ್ಬೋದು, ಕೆಲವೊಮ್ಮೆ ನಮ್ಮ ಇನೋಸೆನ್ಸನ್ನು ಕೆಲವರು ಆ್ಯಸ್ ಅ ಗ್ರಾಂಟೆಡ್ ಆಗಿ ತೊಗೊಳ್ತಾರೆ. ಸೊ ಮಾರ್ಚ್ ತಿಂಗಳಲ್ಲಿ ನಾನು ಅದನ್ನು ನೋಡ್ತಾ ಇಲ್ಲ, ತುಂಬ ಪವರ್ಫುಲ್ ಪೊಸಿಷನಲ್ಲಿ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಅಂತಂದರೆ ಇಲ್ಲಿ ಯಾರಾದರೂ ನಿಮ್ಮ ಜೊತೆ ಬ್ಯಾಡ್ ಬಿಹೇವಿಯರ್ ಏನಾದರೂ ಮಾಡಿದರೆ ವಾಯ್ಸನ್ನು ರೈಸ್ ಮಾಡುವಂಥ ಅವಶ್ಯಕತೆ ಇದೆ. ಸ್ಟಾಪ್. ಓಕೆ, ನೀವು ಇಲ್ಲಿ ಎಕ್ಸ್ಕ್ಯೂಸಸನ್ನು ಕೊಡೋದಿಲ್ಲ ಆ್ಯಂಡ್ ಕೊಡಲೇಬೇಡಿ. ಯಾರಾದರೂ ನಿಮ್ಮ ಜೊತೆ ಒಳ್ಳೆ ಬಿಹೇವ್ ಮಾಡ್ತಾ ಇಲ್ಲ ಅಂತಂದರೆ ಮಾತಾಡಿ ಹೇಳಿ ಅವರಲ್ಲಿ. ಓಕೆ, ಸೊ ಎಸ್ ಅಂತ ಒಂದು ಎನರ್ಜಿ ಇದೆ ಇಲ್ಲಿ. ಆ್ಯಂಡ್ ಡ್ರಾಮಾಯಿಂದ ಓವರ್ಕಮ್ ಆಗ್ತಾ ಇದ್ದೀರಾ. ಯಾವುದು ಎನರ್ಜಿ ಡ್ರಾಮಾನ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದರೆ ಅದರಿಂದ ನೀವು ಹೊರಗೆ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ರೆ ಗೊತ್ತಾ, ನೀವು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಗ್ರೋತ್ ಮೇಲೆ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಸೊ ನಿಮಗೆ ನೀವು ಬಾಸ್ ಆಗಿ, ಪೈಲ್ ನಂಬರ್ 1, ಬಿ ದ ಬಾಸ್. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ. ಸೊ ಪೊಟೆನ್ಷಿಯಲಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ರೆ, ಲೈಕ್ ಇದು ಪ್ರೊಫೆಷ್ನಲ್ ಲೈಫ್ ಲೆವೆಲಲ್ಲಿ ಇರ್ಬೋದು ಅಂತಂದರೆ ಇಲ್ಲಿ ನಿಮಗೆ ಶೋ ಮಾಡೋದಕ್ಕೆ ಹೇಳ್ತಾ ಇದ್ರೆ ಎಕ್ಸಾಕ್ಟ್ಲಿ ಹೂ ಯು ಆರ್. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ. ಐ ಡೋಂಟ್ ನೋ ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತ. ಓಕೆ, ಸೊ ಓಕೆ, ಇದು ಡೌನ್ ಬರ್ತಾ ಇದೆ. ಸೊ ನಾನು ಸ್ವಲ್ಪ ಇದನ್ನು ಕರೆಕ್ಟ್ ಮಾಡ್ತೀನಿ. ಓಕೆ, ಇವಾಗ ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನೋಡೋದು ಯಾಕೆ ಇದು ಕೆಳಗೆ ಬರ್ತಾ ಇದೆ ಮಾತಾಡ್ತಿರ್ಬೇಕಾದ್ರೆ. ಓಕೆ, ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 1, ಥ್ಯಾಂಕ್ ಯು. ಓಕೆ, 2 of Wands. 6 of Cups. Okay. Four of Swords. Two of Cups. Wow, very nice. ನಂಬರ್ 2 ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಸೊ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎನರ್ಜಿನ ಎಲ್ಲಿ ಹಾಕ್ತಿರ್ತೀರಾ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, 7 of Pentacles. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 6 of Pentacles. ಸೊ ನೋಡಿ, ಮಾರ್ಚ್ ತಿಂಗಳಲ್ಲಿ ಹೆಲ್ಪ್ ಅವೈಲೇಬಲ್ ಇರುತ್ತೆ ನಿಮಗೆ. ಓಕೆ, ಆ್ಯಂಡ್ ಆಪರ್ಚುನಿಟೀಸ್, ಆಪ್ಷನ್ಸ್ ನಿಮ್ಮ ಕಣ್ಣ ಮುಂದೆ ಬರಬಹುದು. ಓಕೆ, ಆಪ್ಷನ್ಸ್, ಕನ್ಫ್ಯೂಷನ್ಸ್ ನಾನು ಮೊದಲೇ ಹೇಳಿದೆ, ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಆಗಬಹುದು. ಆ್ಯಂಡ್ ನೀವು ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋದರೆ ತುಂಬಾ ಒಳ್ಳೆಯದಿದೆ. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡುವಂಥ ಅವಶ್ಯಕತೆ ಇದೆ. ಮಾರ್ಚ್ ತಿಂಗಳು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇವನ್ ಇಫ್ ಇಟ್ ಈಸ್ ಪರ್ಸನ್, ಇವನ್ ಇಫ್ ಇಟ್ ಈಸ್ ವರ್ಕ್, ಯಾವುದೇ ಥರದ್ದಿರ್ಬೋದು. ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಕಂಫರ್ಟ್ ಝೋನಲ್ಲೇ ಇದ್ಬಿಡಬೇಡಿ. ಓಕೆ, ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ಮೇ ಬಿ ನಿಮಗೆ ಒಂದು ಒಳ್ಳೆಯ ಪರ್ಸನ್ ಭೇಟಿ ಆಗಬಹುದು. ಇಲ್ಲಿ ನಾನು ಹೇಳಿದೆ ಅಲ್ವಾ, ಕಂಪ್ಯಾಷನ್ ಆ್ಯಂಡ್ ಲವ್ವಿಂಗ್ ಎನರ್ಜಿ. ಸೊ ಎಸ್, ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆ ಪಾರ್ಟ್ನರ ಪರಿಚಯ ಆಗ್ಬೋದು. ಮೇ ಬಿ ಇದು ಫ್ರೆಂಡ್ಸ್ ಇರಬಹುದು, ಮೇ ಬಿ ಇದು ಲೈಕ್
ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಪೈಲ್ ನಂಬರ್ 1 ಪೀಪಲ್, ನಿಮ್ಮ ಸೋಲ್ಮೇಟ್ ನಿಮ್ಗೆ ಸಿಗಬಹುದು ಮಾರ್ಚ್ ತಿಂಗಳಲ್ಲಿ. ಮೇ ಬಿ ಇವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನಿದೆ ನೋಡಿ ಅದು ಕಂಟಿನ್ಯೂ ಆಗಬಹುದು ಇನ್ ದ ಸೆನ್ಸ್ ಎಂಗೇಜ್ ಆಗ್ಬೋದು, ನೀವು ಎಂಗೇಜ್ಮೆಂಟ್ ನಡಿಬಹುದು ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಏನು ಹೇಳಿದೆ, ರೆಸ್ಟ್, ರಿಲೀಸ್ ದ ಓಲ್ಡ್. ಸೊ ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನೆಲ್ಲ ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಪರ್ಸ್ನಲ್ ಲೆವೆಲಲ್ಲಿ ಏನೆಲ್ಲ ಹರ್ಟ್ ಆಗಿದೆ ನೋಡಿ ಅದನ್ನ ರಿಲೀಸ್ ಮಾಡಿದ್ರೇ ನೀವು ಒಂದು ಒಳ್ಳೆ ರಿಲೇಷನ್ಶಿಪ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ, ಒಂದು ಒಳ್ಳೆ ಆಪರ್ಚುನಿಟಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಪಾಸ್ಟಲ್ಲಿ ನೀವೇನಾದರೂ ಒಂದು ಆಪರ್ಚುನಿಟಿನ ಮಿಸ್ ಮಾಡಿದ್ರಿ, ಬಟ್ ಇವಾಗ ನಿಮ್ಗೆ ಅನಿಸ್ತಾ ಇದೆ ಅಯ್ಯೋ ನಾನು ಅದನ್ನ ಮಿಸ್ ಮಾಡಿದೆ, ಮಾಡಬಾರ್ದಿತ್ತು. ಆ ಗಿಲ್ಟಿ ಭಾವನಾನ ರಿಲೀಸ್ ಮಾಡಿ ಆ್ಯಂಡ್ ಹೊಸ ಭಾವದಿಂದ ಹೊಸ ಭಾವನೆಯೊಂದಿಗೆ ನಿಮಗೆ ಸಂಗಮ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ ಇದು ಮೆಂಟಲ್ ಲೆವೆಲಲ್ಲಿ ಇರಬಹುದು, ಮೇ ಬಿ ಇದು ಫಿಸಿಕಲ್ ಲೆವೆಲಲ್ಲಿ ಕೂಡ ಇರಬಹುದು. ಪೈಲ್ ನಂಬರ್ 1. ಓಕೆ, ಸೊ ಈ ಇಯರ್ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹಣದ ಮೇಲೆ ಹೆಚ್ಚು ಫೋಕಸ್ ಆಗಬೇಡಿ. ನಿಮ್ಮಲ್ಲಿ ಏನಿದೆ ನೋಡಿ ಅಬಂಡೆನ್ಸ್ ಮೇಲೆ, ಆಲ್ರೆಡಿ ನಿಮ್ಮ ಜೊತೆ ಯಾವುದು ಅಬಂಡೆನ್ಸ್ ಇದೆ ಅದರ ಮೇಲೆ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಮದುವೆ ಆಗಿದೆ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಅದು ಕೂಡ ಅಬಂಡೆನ್ಸೇ ನಿಮಗೆ. ಅವರಿಗೆ ಟೈಮ್ ಕೊಡುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಲವ್ವಿಂಗ್, ಫಾರ್ಗಿವಿಂಗ್, ಈವನ್ ಇಫ್ ಇಟ್ ಈಸ್ ಗಂಡ ಹೆಂಡತಿಯಲ್ಲಿ ಏನೇ ಬೇಕಾದರೂ ಲೈಕ್ ತೊಂದರೆಗಳಿದ್ರೂ ಕೂಡ ಫಾರ್ಗಿವ್ ಮಾಡ್ತೀವಿ ನಾವು, ರೈಟ್? ಬಿಕಾಸ್ ಇಲ್ಲಿ ಸನ್ ರೈಸ್ ಆಗ್ತಾ ಇದೆ, ರೈಟ್? ಸೊ ವೈ ಐ ಸೆಟ್ ಸನ್ ರೈಸ್, ಮೇ ಬಿ ದಿಸ್ ಈಸ್ ಅ ಸನ್ಸೆಟ್. ಎನಿವೇಸ್, ಓಕೆ, ಸನ್ರೈಸ್, ಸನ್ಸೆಟ್, ವಾಟ್ ಎವರ್. ಓಕೆ, ಸೊ ಅಂತಂದರೆ ಏನು ಗೊತ್ತಾ, ಇಲ್ಲಿ ನ್ಯೂ ಬಿಗಿನಿಂಗ್ನ, ಹೊಸ ಬಿಗಿನಿಂಗ್ನ ಶುರು ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಮೂನ್ ಎನರ್ಜಿ ನೋಡಿ, ಮೂನ್ ಫೇಸ್ ಏನಿದೆ ನೋಡಿ ಅದು ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ಮಾರ್ಚ್ ತಿಂಗಳಲ್ಲಿ. ಬಿಕಾಸ್ ಇಲ್ಲಿ ಸನ್ ರೇಸ್ ಏನಿದೆ ನೋಡಿ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ರೈಟ್? ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇಲ್ಲಿ ಒಳ್ಳೆ ರಿಲೇಷನ್ಶಿಪ್ಪನ್ನು ನಾನು ನೋಡ್ತಾ ಇದ್ದೀನಿ, ಒಳ್ಳೆ ರಿಲೇಷನ್ಶಿಪ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಬಟ್ ಇದು ಯಾವಾಗ ಸಾಧ್ಯ ಅಂತಂದರೆ ರೆಸ್ಟ್ ಆ್ಯಂಡ್ ರಿಪೇರ್. ಓಕೆ, ರೆಸ್ಟ್ ಆ್ಯಂಡ್ ರಿಪೇರ್. ಸೊ ಇಲ್ಲಿ ಚಾರ್ಜನ್ನು ತೊಗೊಳ್ಬೇಕಾಗತ್ತೆ. ನೀವು ಭಯ ಇದ್ದರೂ ಕೂಡ ಮುಂದೆ ಹೋಗಬೇಕಾಗತ್ತೆ. ಭಯ ಲೈಕ್ ಟೇಕ್ ಕಂಟ್ರೋಲ್, ಚಾರ್ಜಿಂದ ಮುಂದೆ ಹೋಗುವಂಥದ್ದು. ಪ್ರಪೋಸಲ್ಸ್ ಇರಬಹುದು, ಕೆಲವರು ನಿಮಗೆ ಪ್ರಪೋಸ್ ಮಾಡಬಹುದು ಮಾರ್ಚ್ ತಿಂಗಳಲ್ಲಿ. ಬಟ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ ಒಂದು ಒಳ್ಳೆ ಕಂಪ್ಯಾಷನೇಟ್, ಫಾರ್ಗಿವಿಂಗ್ ಆ ಒಂದು ಎನರ್ಜಿ ಫೀಲ್ ಆಗ್ತಾಯಿದೆ. ಆಲ್ರೆಡಿ ಇಲ್ಲಿ ಪೈಸಸ್ ಎನರ್ಜಿಯಲ್ಲಿ ಆನ್ಸರ್ ಸಿಕ್ಕಿದೆ ನಮಗೆ, ರೈಟ್? ಸೊ ಈ ಕಾರ್ಡ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಸೊ ಮಾರ್ಚ್ ತಿಂಗಳು ಏನಿದೆ ನೋಡಿ, ನಿಮ್ಮಲ್ಲಿ ಆಲ್ರೆಡಿ ಏನಿದೆ ನೋಡಿ ಅದಕ್ಕೆ ಗ್ರೇಟ್ಫುಲ್ ಕೊಡುವಂತಹ ಸಮಯ. ಓಕೆ, ಎಕ್ಸ್ಪ್ರೆಸ್ ಮಾಡುವಂತಹ ಸಮಯ, ಎಲ್ಲಿ ಎಷ್ಟು ಮಾತಾಡಬೇಕು ನೋಡಿ ಅಷ್ಟೇ ಮಾತಾಡುವಂತಹ ಸಮಯ. ಓಕೆ, ಸೊ ಹಣ ಇದೆ ಇಲ್ಲಿ, ಹಣ ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಹೆಚ್ಚು ಹಣದ ಮೇಲೆ ಫೋಕಸ್ ಮಾಡಬೇಡಿ. ನೀವು ಹೆಚ್ಚು ಹಣದ ಮೇಲೆ ಫೋಕಸ್ ಆದರೆ ಏನಾಗುತ್ತೆ ಅಂತಂದರೆ ಇಂಬ್ಯಾಲೆನ್ಸ್ ಆಗುತ್ತೆ. ಅದರ ಬದಲು ನಿಮ್ಮಲ್ಲಿ ಏನು ಅಬಂಡೆನ್ಸ್ ಇದೆ ಅದರ ಮೇಲೆ ಫೋಕಸ್ ಆಗೋದಕ್ಕೆ ಹೇಳ್ತಾ ಇದ್ರೆ, ಅದರ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಕೆಲವೊಂದು ಗಿಫ್ಟ್ ನಿಮಗೆ ಅನ್ಫೋಲ್ಡ್ ಆಗ್ಬೋದು. ನಿಮ್ಮಲ್ಲಿರುವಂತಹ ಗಿಫ್ಟ್ ಏನಿದೆ ನೋಡಿ ಅದು ಅನ್ಫೋಲ್ಡ್ ಆಗಬಹುದು. ಟ್ರೀಟ್ ಯುವರ್ ಸೆಲ್ಫ್ ವೆಲ್. ಓಕೆ, ಪೈಲ್ ನಂಬರ್ 1, ನಿಮ್ಮ ಜೊತೆ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಳ್ಳಿ. ಬೇರೆಯವ್ರ ಜೊತೆ ಹೇಳ್ತಾ ಇಲ್ಲ, ನಿಮ್ಮ ಜೊತೆ ಯಾವ ಬಾಂಧವ್ಯನ ಇಟ್ಕೊಂಡಿದ್ದೀರಾ ಅನ್ನೋದನ್ನ ನೋಡಿ. ಸರಿಯಾದ ಸಮಯಕ್ಕೆ ಊಟ ಮಾಡ್ತೀರಾ, ಸಮಯಕ್ಕೆ ಎದ್ದೇಳ್ತೀರಾ, ಸರಿಯಾಗಿ ನಿಮ್ಮ ಎಮೋಷನ್ಸ್ನ ಚೆಕ್ ಮಾಡ್ತೀರಾ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಮಾರ್ಚ್ ತಿಂಗಳು ನಿಮಗೆ ಏನನ್ನ ತರ್ತಾ ಇದೆ ಅಂತಂದರೆ ಅದೇ ಕಂಪ್ಯಾಷನೇಟ್, ಫಾರ್ಗಿವಿಂಗ್ ಎನರ್ಜಿನ ತರ್ತಾ ಇದೆ, ಒಂದು ಒಳ್ಳೆ ಪಾರ್ಟ್ನರ್ನ ತರ್ತಾ ಇದೆ. ಸೊ ಪಾರ್ಟ್ನರಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ಅದು ರಿಸಾಲ್ವ್ ಆಗ್ತಾ ಇದೆ. ನಾನು ಆಲ್ರೆಡಿ ನಿಮಗೆ ಡ್ರಾಮಾ ಏನಿದೆ ನೋಡಿ ಅದು ರಿಸಾಲ್ವ್ ಆಗ್ತಾ ಇದೆ ಇಲ್ಲಿ ಪೈಲ್ ನಂಬರ್ 1 ಪೀಪಲ್. ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಒಳ್ಳೆ ಫ್ರೆಂಡ್ಸ್ ಕೂಡ ಪರಿಚಯ ಆಗ್ಬೋದು ನಿಮಗೆ. ಒಳ್ಳೆ ಫ್ರೆಂಡ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ.
ಸೋಲ್ಮೇಟ್ ಎನರ್ಜಿ ಇದೆ ಇಲ್ಲಿ. ಓಕೆ, ಸೋಲ್ ಕನೆಕ್ಷನ್ ಕೂಡ ನೋಡ್ತಾ ಇದ್ದೀನಿ. ಸೋಲ್ ಕನೆಕ್ಷನ್ ಇನ್ ದ ಸೆನ್ಸ್ ಇದು ಪಾರ್ಟ್ನರೇ ಆಗಬೇಕು ಅಂತ ಇಲ್ಲ, ಒಂದು ಒಳ್ಳೆ ಫ್ರೆಂಡ್ಸ್ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 1. ಓಕೆ, ಯು ಕಾಸ್ಟ್ ಅ ಸ್ಪೆಲ್ ವಿತ್ ಯುವರ್ ಎಕ್ಸಿಸ್ಟೆನ್ಸ್, ಮ್ಯಾಜಿಕ್ ಫ್ಲೋಸ್ ಬ್ರೈಟ್ಲಿ ಆ್ಯಂಡ್ ರ್ಯಾಡಿಯಂಟ್ಲಿ ವಿದಿನ್ ಯು. ನೋಡಿ, ಮ್ಯಾಜಿಕನ್ನು ಎಲ್ಲೂ ಹುಡ್ಕೋದಕ್ಕೆ ಹೋಗಬೇಡಿ, ಮ್ಯಾಜಿಕ್ ನಿಮ್ಮ ಒಳಗಡೆ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಂಬರ್ 6 ಈಸ್ ವೆರಿ ಸಿಗ್ನಿಫಿಕೆಂಟ್ ಫಾರ್ ಯು, ಪೈಲ್ ನಂಬರ್ 1 ಪೀಪಲ್, ಬಿಕಾಸ್ ನಂಬರ್ 6 ಹಾರ್ಮನಿ ಆ್ಯಂಡ್ ನಂಬರ್ 6 ಹ್ಯಾಪಿನೆಸ್, ಸರ್ವೀಸ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಈ ಮಂತಲ್ಲಿ ನೀವು ಸರ್ವಿಸ್ ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಯಾರಿಗಾದರೂ ಹೆಲ್ಪ್ ಮಾಡ್ತೀರಾ ಅಂತಂದರೆ ಕೂಡ ತುಂಬಾ ಒಳ್ಳೆಯದು. ಓಕೆ, ಸೊ ಮಾರ್ಚ್ ತಿಂಗಳಲ್ಲಿ ಏನಾದರೂ ಲೈಕ್ ಎನ್ ಜಿ ಒ ಜೊತೆ ವರ್ಕ್ ಮಾಡೋದಿರ್ಬೋದು, ಇಲ್ಲ ಅಂದರೆ ಬಡವರಿಗೆ ಏನಾದರೂ ಸರ್ವಿಸ್ ಮಾಡುವಂಥದ್ದು, ಎನಿ ಕೈಂಡ್ ಆಫ್. ಆ್ಯಂಡ್ ಯು ಕಾಸ್ಟ್ ಅ ಸ್ಪೆಲ್ ವಿತ್ ಯುವರ್ ಎಕ್ಸಿಸ್ಟೆನ್ಸ್, ಮ್ಯಾಜಿಕ್ ಫ್ಲೋಸ್ ಬ್ರೈಟ್ಲಿ ಆ್ಯಂಡ್ ರೆಡೆಂಟ್ಲಿ ವಿದಿನ್ ಯು. ಮ್ಯಾಜಿಕ್ ನಿಮ್ಮ ಒಳಗಡೆ ಇದೆ, ಎಲ್ಲೆಲ್ಲೂ ಹುಡುಕುವಂಥ ಅವಶ್ಯಕತೆ ಇಲ್ಲ. ಆ ಸ್ಪೆಲ್ ಏನಿದೆ ನೋಡಿ, ಅದು ನೀವೇ ಮಾಡಬೇಕು. ಸ್ಪೆಲ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಿಮ್ಮ ಮಾತಿನಿಂದ. ಇವಾಗ ನಾನು ಹೇಳ್ತೀನಿ ಐ ಆಮ್ ಅಬಂಡೆಂಟ್, ಅಲ್ಲಿ ಸ್ಪೆಲ್ ಒಂದು ಕ್ರಿಯೇಟ್ ಆಯಿತು. ಓಕೆ, ಅದಕ್ಕೆ ಹೇಳೋದು ಸ್ಪೆಲ್ ಅನ್ನೋದು, ರೈಟ್? ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಏನನ್ನ ಪದೇ ಪದೇ ಹೇಳ್ತಾ ಇರ್ತೀರ ನೋಡಿ, ನಿಮಗೆ ಅದು ಸ್ಪೆಲ್ ಆಗುತ್ತೆ. ಅದು ಎಕ್ಸಿಸ್ಟೆನ್ಸ್, ನಿಮ್ಮ ಅಸ್ತಿತ್ವ ಏನಿದೆ ನೋಡಿ, ಅದರ ಜೊತೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಟ್ರಾನ್ಸ್ಫಾರ್ಮ್ ಎನರ್ಜಿ ಇದೆ ಇಲ್ಲಿ. ಲೈಕ್ ಇವಾಗಕ್ಕೆ ಇದು ನಿಮಗೆ ಕಾಣದೇ ಇರಬಹುದು, ಬಟ್ ನೀವು ಎಷ್ಟು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಎಷ್ಟು ನೀವು ನಿಮ್ಮ ಮೈಂಡಿಗೆ ಒಳ್ಳೆಯದನ್ನು ಫೀಡ್ ಮಾಡ್ತೀರಾ ನೋಡಿ, ಅದು ರಿವೀಲ್ ಆಗ್ಬೋದು. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಮಾರ್ಚ್ ತಿಂಗಳು, ಪೈಲ್ ನಂಬರ್ 1. Angel of good fortune, green aventure. Do you wish for more luck? Be assured that you have all the luck you need. It is almost as if you have a 4-leaf clover in your pocket. Focus on a vast abundance and you will attract more. You have good luck and great adventures when you travel. Okay, so ಇಲ್ಲಿ ನಾನು ಅದನ್ನೇ ಹೇಳಿದೆ ಇಲ್ಲಿ, ರೈಟ್? ನಿಮ್ಮ ಅಬಂಡೆನ್ಸ್ ಮೇಲೆ ಹೆಚ್ಚು ಫೋಕಸ್ಡ್ ಆದರೆ ನೀವು ಹಣ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಯಾವುದೋ ಆಲ್ರೆಡಿ ಇದೆ ನೋಡಿ, ಅದನ್ನ ನೀವೆಷ್ಟು ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀರಾ, ಯು ವಿಲ್ ಅಟ್ರ್ಯಾಕ್ಟ್ ಮೋರ್. ಓಕೆ, ಸೊ ಇಲ್ಲಿ ಟ್ರಾವೆಲ್ ಕೂಡ ಇದೆ. ಓಕೆ, ಸೊ ಟ್ರಾವೆಲ್ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಏಂಜಲ್ ಆಫ್ ಎಂಟರ್ಪ್ರಿನರ್ಶಿಪ್. ಆರ್ ಯು ವರಿಡ್ ಅಬೌಟ್ ಮನಿ? ಸೊ ಪೈಲ್ ನಂಬರ್ 1 ಪೀಪಲಲ್ಲಿ ಹಣದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಆರ್ ಯು ವಿಲ್ಲಿಂಗ್ ಟು ಅಕ್ಸೆಪ್ಟ್ ಪ್ರಾಸ್ಪ್ಯಾರಿಟಿ ಇನ್ ಯೋರ್ ಲೈಫ್? ಯು ಕ್ಯಾನ್ ಅರ್ನ್ ಅನ್ಲಿಮಿಟೆಡ್ ಇನ್ಕಮ್ ಡೂಯಿಂಗ್ ವಾಟ್ ಯು ಲವ್ ಟು ಡೂ. ಯೂಸ್ ಯುವರ್ ಸ್ಕಿಲ್, ಫಾಲೋ ಯುವರ್ ಡ್ರೀಮ್ಸ್, ಹ್ಯಾವ್ ಅ ಕಾನ್ಫಿಡೆನ್ಸ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಎಬಿಲಿಟಿ ಟು ಬಿ ಸಕ್ಸಸ್ಫುಲ್. ಎಸ್, ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಬೇಕು. ಓಕೆ, ಸೊ ನಿಮಗೆ ಹಣ, ಪ್ರಾಸ್ಪ್ಯಾರಿಟಿ ನಿಮ್ಮ ಜೀವನದಲ್ಲಿ ಬೇಕು ಅಂತಂದರೆ, ಸೊ ವಾಟ್ ಯು ಲವ್ ಟು ಡೂ, ನಿಮಗೆ ಯಾವ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ನೋಡಿ, ಅಂಥ ಕೆಲಸನ ಮಾಡಿ, ನಿಮ್ಮ ಸ್ಕಿಲ್ಲನ್ನು ಚೆನ್ನಾಗಿ ಯೂಸ್ ಮಾಡಿ, ಕಾನ್ಫಿಡೆಂಟನ್ನು ತೊಗೊಂಡು ಬನ್ನಿ. ಬಿಲೀವ್ ಇನ್ ಯೋರ್ ಸೆಲ್ಫ್, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ಆವಾಗ ಮಾತ್ರ ಸಾಧ್ಯ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಆ್ಯಂಡ್ ನಿಮ್ಮ ಅಬಿಲಿಟಿ ಮೇಲೆ ಕೂಡ ವಿಶ್ವಾಸ. ಓಕೆ, ಆವಾಗಲೇ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1ಗೆ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಕ್ಲಿಯರಿಂಗ್ ಔಟ್ ಎನಿ ಡೌಟ್ಸ್ ಫ್ರಮ್ ಯುವರ್ ಮೈಂಡ್. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೈಂಡಲ್ಲಿ ಏನು ಡೌಟ್ ಇದೆ ನೋಡಿ, ಫಸ್ಟ್ ಆಫ್ ಆಲ್ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಬಿ ಕಾನ್ಷಿಯಸ್ ವಾಟ್ ಯು ಆರ್ ಡೂಯಿಂಗ್, ಸೇಯಿಂಗ್, ಲಿಸ್ನಿಂಗ್. ಸೊ ನೋಡಿ, ಅದೇ ನಾನು ಹೇಳ್ತಾ ಇದ್ದೆ ಇವಾಗಷ್ಟೇ, ಬಿ ಕಾನ್ಷಿಯಸ್. ಇಲ್ಲಿ ನಾನು ಅದನ್ನೇ ಹೇಳ್ದೆ ಅಲ್ವಾ, ನೀವು ಏನು ಹೇಳ್ತೀರಾ ನೋಡಿ, ಅದೇ ಆಗುತ್ತೆ, ಅದೇ ಸ್ಪೆಲ್ ಆಗೋದು, ಅದೇ ಸ್ಪೆಲ್ ಕ್ರಿಯೇಟ್ ಆಗೋದು. ಬಿ ಕಾನ್ಷಿಯಸ್ ವಾಟ್ ಯು ಆರ್ ಡೂಯಿಂಗ್, ನೀವೇನು ಮಾಡ್ತಾ ಇದ್ದೀರಾ, ನೀವೇನು ಹೇಳ್ತಾ ಇದ್ದೀರಾ, ಏನು ಕೇಳ್ತಾ ಇದ್ದೀರಾ ಅನ್ನೋದು. ಓಕೆ, ಬ್ಲೆಸ್ಸಿಂಗ್ಸ್ ಫ್ರಮ್ ಯುವರ್ ಪಾಸ್ಟ್ ಲೈಫ್ ವೇ ಯು ವರ್ಕ್ಡ್ ಹಾರ್ಡ್. ನೋಡಿ, ನಿಮಗೆ ಪಾಸ್ಟ್ ಲೈಫಿಂದ ಬ್ಲೆಸ್ಸಿಂಗ್ಸ್ ಇದೆ, ಅದು ಅನ್ಕವರ್ ಆಗ್ಬೋದು ಮಾರ್ಚ್ ತಿಂಗಳಲ್ಲಿ. ಬಿಕಾಸ್ ಪಾಸ್ಟಲ್ಲಿ ನೀವು ಅದರ ಮೇಲೆ ಹೆಚ್ಚು ಸಾಧನೆಯನ್ನು ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಪಾಸ್ಟಲ್ಲಿ ಕೂಡ ಒಂದು ಸಾಧಕರಾಗಿದ್ದರೆ ಮೆಡಿಟೇಷನ್ ತುಂಬ ಮಾಡ್ತಾ ಇದ್ದೀರಾ ಅಂತಂದರೆ, ಅದು ಈ ಲೈಫ್ ಟೈಮಲ್ಲೂ ಕೂಡ ನಿಮಗೆ ಅದರ ಒಂದು ಗಿಫ್ಟ್ ಸಿಗುತ್ತೆ. ಅದರಿಂದ ನಿಮಗೆ ಏನಾದರೂ ಒಂದು ಉಪಯೋಗ ಆಗುತ್ತೆ, ಇಲ್ಲಾಂದರೆ ಸಹಾಯವಾಗುತ್ತೆ.
ಓಕೆ. ಸೊ ಎಸ್, ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಪಾಸ್ಟ್ ಲೈಫಿಂದ. ಸೊ ಆದಷ್ಟು ಕಾನ್ಷಿಯಸ್ಲಿ ನೀವೇನು ಹೇಳ್ತಾ ಇದ್ರಾ, ಏನು ಮಾಡ್ತಾ ಇದ್ರಾ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ಓಕೆ. ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 2 ಯಾರು ಈ ಇಮೇಜನ್ನು ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ. ಮಾರ್ಚ್ ತಿಂಗಳು okay. Aquarius, this energy is freedom loving, rebellious, idealistic and technological. Okay. ಸೊ ನಾನಿಲ್ಲಿ ಸೆಲೆಬ್ರೇಷನ್ನ ನೋಡ್ತಾ ಇದ್ದೀನಿ, ಚೇಂಜನ್ನು ನೋಡ್ತಾ ಇದ್ದೀನಿ. ಓಕೆ. ಸೊ ಆ್ಯಂಡ್ ಇನ್ನೊಂದು ಎನರ್ಜಿ ನನಗಿಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ರೆಕಗ್ನೇಷನನ್ನು ನೋಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ಜನರು ನಿಮ್ಮನ್ನು ರೆಕಗ್ನೈಸ್ ಮಾಡಬಹುದು. ಓಕೆ. ಆ್ಯಂಡ್ ಇಲ್ಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಚಾಯ್ಸಸ್ ಇದೆ ಆ್ಯಂಡ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂತಹ ಟೈಮ್ ಮಾರ್ಚ್ ತಿಂಗಳು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ನನಗೆ ಇಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ನೀವು ಇನ್ವೆಸ್ಟಿಗೇಟ್ ಮಾಡ್ಬೋದು. ಯಾವೊಂದು ಟಾಪಿಕ್ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ನೋಡಿ, ಅದರ ಮೇಲೆ ನೀವು ಇನ್ವೆಸ್ಟಿಗೇಟ್ ಮಾಡಬಹುದು. ಅದನ್ನು ಇನ್ನಷ್ಟು ಲೈಕ್ ತಿಳ್ಕೊಳ್ಳೋದಕ್ಕೆ ಇನ್ನಷ್ಟು ನಿಮಗೆ ಎನ್ಕರೇಜ್ಮೆಂಟ್ ಸಿಗಬಹುದು. ಓಕೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಸ್ಟಬಾನ್ ಎನರ್ಜಿನ ನೋಡ್ತಾ ಇದ್ದೀನಿ ಅಂತಂದರೆ ನನಗೆ ಕಲೀಲೇಬೇಕು ಅಂತಂದರೆ ನನಗೆ ಇದನ್ನು ಕಲೀಲೇಬೇಕು. ಸೊ ಅಂಥ ಎನರ್ಜಿ ಚೇಂಜನ್ನು ನೋಡ್ತಾ ಇದ್ದೀನಿ. ಸೊ ಎಸ್, ನಿಮ್ಮ ಒಂದು ಮಾತು ಇರಬಹುದು, ಇಲ್ಲಾಂದರೆ ಎನಿ ಕೈಂಡ್ ಆಫ್ ಲೈಕ್ ಇದು ಟೆಕ್ನಾಲಜಿ ಕೂಡ ಇರ್ಬೋದು, ವಿಷನರಿ. ಬಿಕಾಸ್ ಎಕ್ವೇರಿಯಸ್ ಹಾಗೇ ಟೆಕ್ನಾಲಜಿಕಲ್ ಆ್ಯಂಡ್ ಇವರ ಎನರ್ಜಿ, ಎಕ್ವೇರಿಯಸ್ ಎನರ್ಜಿ ಹೇಗಿರುತ್ತೆ ಅಂತ ಅಂದರೆ ಟೆಕ್ನಾಲಜಿ ಆ್ಯಂಡ್ ವಿಷನರಿ ಆಗಿರುತ್ತೆ. ಓಕೆ. ಸೊ ಎಸ್, ಇಲ್ಲಿ ನೀವು ನಿಮ್ಮನ್ನು ಕಂಪೇರ್ ಕೂಡ ಮಾಡ್ಬೋದು. ಪಾಸ್ಟಲ್ಲಿ ನೀವು ಹೇಗಿದ್ರಿ, ಇವಾಗ ಪ್ರೆಸೆಂಟಲ್ಲಿ ನೀವು ಹೇಗಿದ್ದೀರಿ ಅನ್ನೋದು. ಓಕೆ. ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಟ್ರಾವೆಲ್ ಕೂಡ ಇದೆ ಇಲ್ಲಿ. ಓಕೆ. ಸೊ ನನಗಿಲ್ಲಿ ಏನು ವೈಬ್ ಸಿಗ್ತಾ ಇದೆ ಅಂತ ಇಂಟರ್ನ್ಯಾಷನಲ್ ಟ್ರಾವೆಲನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಪೀಸ್ ನೋಡ್ತಾ ಇದ್ದೀನಿ, ಫ್ರೀಡಮ್ ನೋಡ್ತಾ ಇದ್ದೀನಿ. ಓಕೆ. ಸೊ ಫ್ರೆಂಡ್ಲಿನೆಸ್ ಎನರ್ಜಿ ಇದೆ ಮಾರ್ಚ್ ತಿಂಗಳು. ತುಂಬಾ ಫ್ರೆಂಡ್ಲಿನೆಸ್, ತುಂಬಾ ಕೈಂಡ್, ತುಂಬಾ ಪೀಸ್, ತುಂಬಾ ಫ್ರೀಡಮ್, ಸೆಲೆಬ್ರೇಷನ್ಸ್. ಓಕೆ. ಸರ್ಪ್ರೈಸ್. ಸೊ ಅಂತ ನ್ಯೂ ಥಿಂಕಿಂಗ್, ಹೊಸ ಥಿಂಕ್ ಮಾಡ್ತಾ ಇದ್ದೀರಾ, ನ್ಯೂ ಥಿಂಕಿಂಗ್ ಮಾಡ್ತಾ ಇದ್ದೀರಾ ನೀವು. ಎಸ್ ಐ ಕ್ಯಾನ್, ಎಸ್ ನನ್ನಿಂದ ಆಯಿತು ಅನ್ನೋ ಒಂದು ಎನರ್ಜಿ, ಎಸ್ ನಾನು ಮಾಡಿದೆ ಅನ್ನೋ ಎನರ್ಜಿ. ಸೊ ಎಸ್ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಜನರು ರೆಕಗ್ನೈಸ್ ಮಾಡ್ಬೋದು. ಡ್ರೀಮ್ ಇದೆ ಇಲ್ಲಿ, ಡ್ರೀಮ್ ಆ್ಯಂಡ್ ಜರ್ನಿ. ಸೊ ನಿಮ್ಮ ಡ್ರೀಮ್ ಏನಿದೆ ನೋಡಿ ಅದು ಕಮ್ ಟ್ರೂ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ. ಶಾಮನಿಕ್ ಎನರ್ಜಿ ಕೂಡ ಇದೆ. ಮೆಡಿಟೇಷನ್ ಮಾಡಿದರೆ ತುಂಬಾ ಒಳ್ಳೆಯದು ನಿಮಗೆ. ಪೈಲ್ ನಂಬರ್ 1 ಪೀಪಲ್. ಡ್ರಮ್ ಎನರ್ಜಿ ಯಾವಾಗಲೂ ಶಾಮನಿಕ್ ಎನರ್ಜಿ ಬಗ್ಗೆ ತಿಳಿಸುತ್ತೆ ಇದು. ಓಕೆ. ಸೊ ನಿಮ್ಮ ಡ್ರೀಮ್ ಏನಿದೆ ನೋಡಿ ಅದು ಮಾರ್ಚ್ ತಿಂಗಳಲ್ಲಿ ಕಮ್ ಟ್ರೂ ಆಗ್ಬೋದು. ಓಕೆ. ಸೊ ಸ್ಪ್ರಿಂಗ್ ಯು ಸಿ ಯುವರ್ ಸೀಡ್ಸ್ ಗ್ರೋ. ಎಸ್, ನೀವು ಇಲ್ಲಿ ತನಕ ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಿ ನೋಡಿ ಅದು ಫಲ ಬರುತ್ತೆ. ಬಿಕಾಸ್ ಇಲ್ಲಿ ನೀವು ನೋಡಿದರೆ 5 ಪಾಯಿಂಟೆಡ್ ಸ್ಟಾರ್ ಇದೆ. ಇದು ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡುತ್ತೆ. ಸೊ ಎಸ್, ಪೈಲ್ ನಂಬರ್ 2 ಪೀಪಲ್. ಯಾರಾದರೂ ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದರೆ ಅದು ಕೂಡ ಇದೆ. ಆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮಗೆ ಪ್ರೆಗ್ನೆನ್ಸಿಗೆ. ಓಕೆ. ಸೊ ಸ್ಪ್ರಿಂಗ್ ಟೈಮ್ ಏನಿದೆ ನೋಡಿ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಬರುವ ಸ್ಪ್ರಿಂಗ್ ಟೈಮ್ ಏನಿದೆ ನೋಡಿ ಅದು ಸಿಗ್ನಿಫಿಕೆಂಟ್ ಇರ್ಬೋದು. ಬಟ್ ಮಾರ್ಚ್ ತಿಂಗಳಲ್ಲಿ ನೀವು ಇಲ್ಲಿ ತನಕ ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ ಅದಕ್ಕೆ ನಿಮಗೆ ಫಲ ಸಿಗುತ್ತೆ ಮಾರ್ಚ್ ತಿಂಗಳಲ್ಲಿ. ಓಕೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಪೈಲ್ ನಂಬರ್ 2. ಏಸ್ ಆಫ್ ಪೆಂಟಿಕಲ್ಸ್, 3 ಆಫ್ ಪೆಂಟಿಕಲ್ಸ್. ಓಕೆ. ಹಣ ಇದೆ ಇಲ್ಲಿ, ಮನಿ. ಆ್ಯಂಡ್ ನಿಮ್ಮ ಸ್ಕಿಲ್, ಜಡ್ಜ್ಮೆಂಟ್. ಓಕೆ. ಮಾರ್ಚ್ ತಿಂಗಳಲ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ಪೀಪಲ್ ಮಾರ್ಚ್ ತಿಂಗಳಲ್ಲಿ ನಿಮ್ಮನ್ನು ಅವೇಕನ್ ಮಾಡ್ತಾ ಇದ್ದಾರೆ. ಓಕೆ. ಮಾರ್ಚ್ ತಿಂಗಳಲ್ಲಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ.
ಓಕೆ, ಟ್ರಾನ್ಸ್ಫಾರ್ಮೇಷನ್ ಇದೆ, ಚೇಂಜ್ ಇದೆ ಇಲ್ಲಿ. ಓಕೆ, ಅಂತಂದರೆ ನೀವು ಏನು ಎಸ್ಟಾಬ್ಲಿಷ್ ಮಾಡ್ತೀರಾ ನೋಡಿ, ಅದೇ ರಿಯಾಲಿಟಿಗೆ ಪರಿವರ್ತನೆ ಆಗುವಂಥದ್ದು. ಬಿಕಾಸ್ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್ ಅದನ್ನೇ ತಿಳಿಸುತ್ತೆ. ಓಕೆ, ನ್ಯೂ ಬಿಗಿನಿಂಗ್, ನ್ಯೂ ಚಾಯ್ಸ್ ಆ್ಯಂಡ್ ದ ಹ್ಯಾಂಗ್ಡ್ ಮ್ಯಾನ್. ಎಸ್, ಸೊ ಇಲ್ಲಿ ಪೈಲ್ ನಂಬರ್ 2 ಪೀಪಲ್, ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನೀವು ಒಂದೇ ಎನರ್ಜಿಯಲ್ಲಿ ಇರೋದಿಲ್ಲ. ಓಕೆ, ಸೊ ಒಂದೇ ಎನರ್ಜಿಯಲ್ಲಿ ಇರೋದಿಲ್ಲ, ನೀವು ಅಟ್ಯಾಚ್ಡ್ ಕೂಡ ಆಗ್ತೀರಾ, ನೀವು ಡಿಟ್ಯಾಚ್ಡ್ ಕೂಡ ಆಗ್ತೀರಾ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ನೈಟ್ ಆಫ್ ವಾಂಡ್ಸ್. ಎಸ್, ಸೊ ಪೈಲ್ ನಂಬರ್ 2 ಪೀಪಲ್ ಯಾವ ಥರದ್ದು ಕನ್ಫ್ಯೂಷನ್ಸ್ ಇತ್ತು, ಯಾವ ಥರದ ಡೌಟ್ ಇತ್ತು ನೋಡಿ. ಎಟ್ ದ ಎಂಡ್ ಆಫ್ ದ ಮಾರ್ಚ್ ಆ ಡೌಟಿಂದ ನೀವು ಹೊರಗೆ ಬರ್ತೀರಾ ಆ್ಯಂಡ್ ನೀವೇ ಕ್ವಶನ್ ಕೇಳ್ತೀರಾ, ಏನು ಡೌಟ್, ಯಾವ ಥರ ಡೌಟ್? ನನಗಿಲ್ಲಪ್ಪ, ನನಗೆ ಯಾವ ಥರದ ಡೌಟ್ ಇಲ್ಲ. ಐ ಆಮ್ ಫ್ರೀಡಮ್, ಐ ಆಮ್ ಫ್ರೀ, ಐ ಆಮ್ ಇನ್ ಪೀಸ್. ನಾನು ಶಾಂತವಾಗಿದ್ದೇನೆ, ನಾನು ಸ್ವತಂತ್ರವಾಗಿದ್ದೇನೆ. ಮತ್ತು ನನಗೆ ಯಾವ ಸಮಸ್ಯೆ, ನನಗೆ ಯಾವ ಡೌಟ್ ಇಲ್ಲ, ನನಗೆ ಯಾವ ಥರದ್ದು ಡೌಟ್ ಇಲ್ಲ. ಓಕೆ, ಆ್ಯಂಡ್ ಇದೇ ಒಂದು ಎನರ್ಜಿ ನಿಮಗೆ ಮುಂದೆ ಹೋಗೋದಕ್ಕೆ ತುಂಬಾ ಎನ್ಕರೇಜ್ ಮಾಡ್ಬೋದು ಪೈಲ್ ನಂಬರ್ 2. ಬಿಕಾಸ್ ಮಾರ್ಚ್ ತಿಂಗಳಲ್ಲಿ ನಿಮಗೆ ಎಷ್ಟು ಕೆಲಸ ಮಾಡಬೇಕು ನೋಡಿ, ನೀವು ಅಷ್ಟೇ ಮಾಡ್ತೀರಾ, ಹೆಚ್ಚು ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ಆ್ಯಂಡ್ ಇಲ್ಲಿ ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ. ಓಕೆ, ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ ಇಲ್ಲಿ ಪೈಲ್ ನಂಬರ್ 2 ಪೀಪಲ್. ಇಲ್ಲಿ ಚಾನ್ಸ್ ಇದೆ, ಸೆಕೆಂಡ್ ಚಾನ್ಸ್ ಇದೆ. ಸೊ ನಿಮಗೆ ತುಂಬ ಥರದ ಸೈನ್ಗಳು ನೋಡೋದಕ್ಕೆ ಸಿಗಬಹುದು ಪೈಲ್ ನಂಬರ್ 2. ಏನಾದರೂ ನೀವು ಕ್ವಶನ್ ಕೇಳ್ತಾ ಇದ್ರೆ ಯೂನಿವರ್ಸಲ್ಲಿ, ಸೊ ಮಾರ್ಚ್ ತಿಂಗಳಿಗೆ ನಿಮಗೆ ತೋರಿಸ್ಬೋದು. ಸೊ ಇದೇ ನಿನ್ನ ಸೈನ್, ಹೀಗೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕೇಳಿದ್ರೆ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ ಅನ್ನೋದು, ಸೊ ಅದಕ್ಕೆ ಸರಿಯಾದ ನಿಮಗೆ ಆನ್ಸರನ್ನು ಕೊಡ್ಬೋದು, ಅದಕ್ಕೆ ಸರಿಯಾದ ನಿಮಗೆ ಆನ್ಸರ್ ಸಿಗಬಹುದು. ದ ಹ್ಯಾಂಗ್ಡ್ ಮ್ಯಾನ್ ಇದೆ ಇಲ್ಲಿ. ಪಾಸ್, ಇಲ್ಲಿ ಪಾಸ್ ತೊಗೊಳ್ತೀರಾ, ನೀವು ಸರೆಂಡರ್ ಮಾಡ್ತೀರಾ, ಡಿಟ್ಯಾಚ್ ಆ್ಯಂಡ್ ಅಟ್ಯಾಚ್ಡ್ ಎರಡೂ ಕೂಡ. ಓಕೆ, ಸ್ಟಕ್ ಎನರ್ಜಿ, ಇದು ಸ್ಟಕ್ ಎನರ್ಜಿ ಬಗ್ಗೆ ಮಾತಾಡುತ್ತೆ. ಬಟ್ ಹಾಂ, ನೀವು ಪಾಸಲ್ಲಿ ಇದ್ದು ನಿಮ್ಮ ಕನ್ಫ್ಯೂಷನ್ಸ್, ನಿಮ್ಮ ಡೌಟ್ ಏನಿದೆ ನೋಡಿ ಅದನ್ನು ನೀವು ಸ್ಟಡಿ ಮಾಡ್ತೀರಾ, ಅದರಿಂದ ಹೊರಗೆ ಬರ್ತೀರಾ ಆ್ಯಂಡ್ ನೀವು ನೆಕ್ಸ್ಟ್ ಚಾಪ್ಟರ್ಗೋಸ್ಕರ ರೆಡಿ ಇದ್ದೀರಾ ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಸ್ಕಿಲ್ ಏನಿದೆ ನೋಡಿ ಅದು ಹೊರ ಹೊಮ್ಮುತ್ತೆ, ನಿಮ್ಮ ಸ್ಕಿಲ್ ಏನಿದೆ ನೋಡಿ ಅದು ಹೊರ ಹೊಮ್ಮುತ್ತೆ. ಓಕೆ, ಆ್ಯಂಡ್ ಇಲ್ಲಿದೆ 7 ಆಫ್ ವಾಂಡ್ಸ್. 7 ಆಫ್ ವಾಂಡ್ಸ್ ಏನನ್ನು ತಿಳಿಸುತ್ತೆ ಅಂತಂದರೆ, ಟ್ರೆಡಿಷ್ನಲಿ ನೋಡೋಕೆ ಹೋದರೆ ಇಂಬ್ಯಾಲೆನ್ಸ್ ತಿಳಿಸುತ್ತೆ. ಬಟ್ ಇಲ್ಲಿ ನಾನು ಇಂಬ್ಯಾಲೆನ್ಸ್ ಎನರ್ಜಿನ ನೋಡ್ತಾ ಇಲ್ಲ, ಇಲ್ಲಿ ನಾನು ಇಂಬ್ಯಾಲೆನ್ಸ್ ಎನರ್ಜಿನ ನೋಡ್ತಾ ಇಲ್ಲ. ಬಟ್ ನೀವು ಫೇಸ್ ಮಾಡ್ತಾ ಇದ್ದೀರಾ, ಯಾವುದೇ ಥರದ ಚಾಲೆಂಜ್, ಯಾವುದೇ ಥರದ ಪ್ರಾಬ್ಲಮ್ ಏನಿದೆ ನೋಡಿ ಅದನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2 ನಿಮ್ಮನ್ನು ಅವೇಕನ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮನ್ನು ದೇವರು, ನೀವು ನಂಬಿರುವಂತಹ ದೇವರು ಇರಬಹುದು, ಏಂಜಲ್ಸ್ ಇರ್ಬೋದು, ಸೊ ಇವರು ನಿಮಗೆ ದಾರಿನ ತೋರಿಸಬಹುದು ಆ್ಯಂಡ್ ಇವರು ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೋದು, ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಇನ್ ದ ಸೆನ್ಸ್ ನೀವು ಇವರ ಎಲ್ಲ ಒಂದೊಂದು ಮಾತು, ಒಂದೊಂದು ನಿಮಗೆ ಸೈನ್ ಏನಿದೆ ನೋಡಿ ಅವ್ರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ನನಗೆ ಇಲ್ಲಿ ವರ್ಡ್ ಕೇಳಿತು ಸ್ಕಿಲ್ ಡೆವಲಪ್ಮೆಂಟ್ ವರ್ಡ್ ಡೆವಲಪ್ ಆಗ್ತಾ ಇದೆ ಇಲ್ಲಿ ಪೈಲ್ ನಂಬರ್ 2. ಇಟ್ಸ್ ವೆರಿ ಟೋಟ್ಲಿ ಡಿಫ್ರೆಂಟ್ ಪೈಲ್ ನಂಬರ್ 2. ಓಕೆ, ಸೊ ಇಲ್ಲಿ ಪ್ರೀತಿ ಇಲ್ಲ, ಇಲ್ಲಿ ಕರಿಯರ್ ಬಗ್ಗೆನೇ ಚಿಂತನೆ ಮಾಡೋದು. ನೋ, ಇಟ್ಸ್ ನಾಟ್ ಅಬೌಟ್ ದ್ಯಾಟ್.
ಅದಕ್ಕಿಂತ ಕೂಡ ಇಲ್ಲಿ ಬೇರೆ ಇದೆ, ಬೇರೆ ಮೆಸೇಜ್ ಇದೆ ಇಲ್ಲಿ ಪೈಲ್ ನಂಬರ್ 2 ನಿಮಗೆ. ಸೊ ನೀವು ಹಣದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ನೀವು ರಿಲೇಷನ್ಶಿಪ್ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಮುಂದೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದು ನನ್ನಲ್ಲಿರುವ ಡೌಟ್ಸ್, ನನ್ನಲ್ಲಿರುವ ಕನ್ಫ್ಯೂಷನ್ಸ್ ಅದನ್ನ ಹೇಗೆ ಸಾಲ್ವ್ ಮಾಡಲಿ, ಈ ಲೈಫನ್ನು ಇನ್ನಷ್ಟು ಹೇಗೆ ನಾನು ಚೆನ್ನಾಗಿ ಮಾಡಲಿ, ಅದರ ಮೇಲೆ ನೀವು ಏನೋ ಕಾನ್ಸಂಟ್ರೇಟ್ ಮಾಡ್ತೀರಾ, ಅದರ ಮೇಲೆ ಫೋಕಸ್ಡ್ ಆಗಿರ್ತೀರಾ. ಅಂತಂದರೆ ಇಲ್ಲಿ ನೋಡಿ, ಏಸ್ ಆಫ್ ಪೆಂಟಿಕಲ್ಸ್. ಇವಾಗ ಈ ಏಸ್ ಪೆಂಟಿಕಲ್ಸ್ನ ನಾನು ಎಲ್ಲಿ ಹಾಕಲಿ, ಈ ಏಸ್ ಆಫ್ ಪೆಂಟಿಕಲ್ಸ್ನ ನಾನು ಎಲ್ಲಿ ಹಾಕಲಿ, ಎಲ್ಲಿ ಹಾಕಿದರೆ ನನ್ನ ಜೀವನ ಹೊಳೆಬಹುದು ಸೂರ್ಯನ ಥರ, ಎಲ್ಲಿ ಪ್ರಕಾಶಮಾನ ಆಗಬಹುದು ಅನ್ನೋದು ಟೋಟ್ಲಿ ಡಿಫ್ರೆಂಟ್ ಎನರ್ಜಿ ಪೈಲ್ ನಂಬರ್ 1ಕ್ಕಿಂತ ನಿಮ್ಮದು. ಪೈಲ್ ನಂಬರ್ 1ಅಲ್ಲಿ ತುಂಬಾ ಲವ್ವಿಂಗ್, ಕೇರಿಂಗ್, ಫಾರ್ ಗಿವಿಂಗ್ ಎನರ್ಜಿ. ಬಟ್ ನಿಮ್ಮಲ್ಲಿ ನನಗೆ ಬೇಕು ಫ್ರೀಡಮ್, ನನಗೆ ಬೇಕು ಪೀಸ್. ಸೊ ಇದು ಸ್ವಾರ್ಥ ಅಲ್ಲ. ಓಕೆ, ಇದು ಸ್ವಾರ್ಥ ಅಲ್ಲ. ನೀವು ಫ್ರೀಡಮನ್ನು ಚೂಸ್ ಮಾಡ್ತಾ ಇದ್ದೀರಾ, ನೀವು ಪೀಸನ್ನು, ಶಾಂತವನ್ನು ಚೂಸ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಶಾಂತವಾಗಿ ಕೂಡ ಇರ್ತೀರಾ, ಅದಕ್ಕೋಸ್ಕರ ನೀವು ಟೈಮ್ ಕೂಡ ತೊಗೊಳ್ತಿಲ್ಲ ಅಂತಂದರೆ ನೀವು ತೊಗೊಳ್ಬೇಕಾಗತ್ತೆ. ನಿಮ್ಮ ಕನ್ಫ್ಯೂಷನ್ಸ್ನ ನೀವು ಸ್ಟಡಿ ಮಾಡಬೇಕಾಗತ್ತೆ. ಆವಾಗಲೇ ನೈಟ್ ಆಫ್ ವಾಂಡ್ಸ್ ಎನರ್ಜಿಯಲ್ಲಿ ಬರೋದಕ್ಕೆ ಸಾಧ್ಯ, ಆವಾಗಲೇ ಫೇಸ್ ಮಾಡೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ನೈಟ್ ಆಫ್ ವಾಂಡ್ಸ್ ಎನರ್ಜಿ ಹೇಗೆ ಅಂತಂದರೆ, ಇವನು ಎಲ್ಲಿ ಹೋಗ್ತಾನೆ ನೋಡಿ, ಅಲ್ಲಿ ಟಾಕ್ಸಿಕ್, ಯಾರಾದರೂ ಟಾಕ್ಸಿಕ್ ಜನರು ಇದ್ದರೂ ಕೂಡ ಟಾಕ್ಸಿಕ್ಕನ್ನು ಕೂಡ ಈ ನೈಟ್ ಆಫ್ ವಾಂಡ್ಸಿಗೆ ಸರಿ ಮಾಡೋಕ್ಕಾಗತ್ತೆ, ಹೀಲ್ ಮಾಡೋಕ್ಕಾಗತ್ತೆ. ಸೊ ದಿಸ್ ಈಸ್ ವಾಟ್, ಮಾರ್ಚ್ ತಿಂಗಳಲ್ಲಿ ನೀವೆಲ್ಲೆಲ್ಲ ಹೋಗ್ತೀರಾ ನೋಡಿ, ಅಲ್ಲೆಲ್ಲ ಹೀಲ್ ಆಗುತ್ತೆ. ಓಕೆ, ಪೈಲ್ ನಂಬರ್ 2. ಇಟ್ಸ್ ಅ ವೆರಿ ಡೀಪ್ ಮೆಸೇಜ್ ಇದು. ಐ ಡೋಂಟ್ ನೋ, ಇದು ನೀವು ಎಷ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ತೊಗೊಳ್ತೀರಾ, ಅಲ್ಲ ಒಂದು ಕಿವಿನ ತೊಗೊಂಡು ಇನ್ನೊಂದು ಕಿವಿಗೆ ಬಿಡ್ತೀರಾ ನನಗೆ ಗೊತ್ತಿಲ್ಲ. ಬಟ್ ವೆರಿ ಡೀಪ್ ಮೆಸೇಜ್ ಇದೆ ಇಲ್ಲಿ. ನಂಬರ್ 3 ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ಮಾರ್ಚ್ ತಿಂಗಳಲ್ಲಿ. ನಂಬರ್ 3 ಬಿಕಾಸ್ ನಂಬರ್ 3 ಎಕ್ಸ್ಪ್ಯಾಂಡ್ ಬಗ್ಗೆ ಮಾತಾಡುತ್ತೆ, ನಂಬರ್ 3 ಕೊಲಾಬ್ರೇಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಎಸ್, ನಿಮಗೆ ಕೊಲ್ಯಾಬ್ ಮಾಡುವಂಥ ಒಂದು ಅವಕಾಶ ಸಿಗಬಹುದು ಬೇರೆಯವ್ರ ಜೊತೆ. ಓಕೆ, ಇಲ್ಲಾಂದರೆ ನಿಮ್ಮ ಟ್ಯಾಲೆಂಟನ್ನು ಶೋಕೇಸ್ ಮಾಡೋದಕ್ಕೆ ನಿಮಗೆ ಒಂದು ಅವಕಾಶ ಸಿಗ್ಬೋದು, ಆಪರ್ಚುನಿಟಿ ಇದೆ ಇಲ್ಲಿ. ನ್ಯೂ ಬಿಗಿನಿಂಗ್ ಇದೆ, ನ್ಯೂ ಚಾನ್ಸ್ ಇದೆ. ಇಲ್ಲಿ ಏನು ಗೊತ್ತಾ, ನ್ಯೂ ಚಾನ್ಸನ್ನು ನೀವು ಯಾವ ಥರ ಯೂಸ್ ಮಾಡ್ತೀರಾ ಅನ್ನೋದು, ನ್ಯೂ ಬಿಗಿನಿಂಗ್ನ ನೀವು ಯಾವ ಥರ ಯೂಸ್ ಮಾಡ್ತೀರಾ ಅನ್ನೋದು. ಓಕೆ, ಸೊ ಎಸ್, ಐ ಥಿಂಕ್ ಇಟ್ಸ್ ಅ ವೆರಿ ಡೀಪ್ ಮೆಸೇಜ್ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Okay, thank you. The tree of wishes is calling your name, and almost forgotten wish will now come true. ಸೊ ಮಾರ್ಚ್ ತಿಂಗಳಲ್ಲಿ ನಾನು ಇಲ್ಲೇ ಹೇಳಿದೆ ಡ್ರೀಮ್ ಕಮ್ ಟ್ರೂ. ಸೊ ಮಾರ್ಚ್ ತಿಂಗಳಲ್ಲಿ ಪೈಲ್ ನಂಬರ್ 2, ಸೊ ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗುತ್ತೆ. ನಿಮ್ಮ ವಿಶ್ ಏನಿದೆ ನೋಡಿ ಅದು ಫುಲ್ಫಿಲ್ ಆಗುತ್ತೆ. ದ ಟ್ರೀ ಆಫ್ ವಿಶಸ್ ಇಸ್ ಕಾಲಿಂಗ್ ಯುವರ್ ನೇಮ್. ಸೊ ನಿಮ್ಮ ಹೆಸರನ್ನು ಇವಾಗ ಕರಿತಾ ಇದ್ದಾರೆ ಪೈಲ್ ನಂಬರ್ 2 ಪೀಪಲ್. ಆಲ್ಮೋಸ್ಟ್ ಫೊಗಟನ್, ಯಾವುದು ಮರೆತು ಹೋಗಿತ್ತು ನೋಡಿ, ಆ ಒಂದು ವಿಶ್ ಕಮ್ ಟ್ರೂ ಆಗ್ಬೋದು. ಓಕೆ, ಸೊ ಲೆಟ್ಸ್ ಸಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2ಗೆ. ಅಮೆಝನೈಟ್. ಓಕೆ, ಆರ್ ಯು ಹೋಲ್ಡಿಂಗ್ ಬ್ಯಾಕ್ ಸಮಥಿಂಗ್ ಯು ನೀಡ್ ಟು ಸೇ? ದ ಟ್ರುತ್ ಅಬೌಟ್ ಅ ಸರ್ಟನ್ ಮ್ಯಾಟರ್ ನೀಡ್ಸ್ ಟು ಬಿ ಸ್ಪೋಕನ್. ಆನೆಸ್ಟಿ ಈಸ್ ಇಂಪಾರ್ಟೆಂಟ್ ಅಟ್ ದಿಸ್ ಟೈಮ್. ಹ್ಯಾವ್ ದ ಕರೇಜ್ ಟು ಸ್ಪೀಕ್ ಅಪ್ ವಿತ್ ಗ್ರೇಸ್. ಲವಿಂಗ್ ವರ್ಡ್ಸ್ ಹ್ಯಾವ್ ದ ಪವರ್ ಟು ಹೀಲ್ ಆರ್ ಇಂಪ್ರೂವ್ ಸಿಚುವೇಶನ್ಸ್. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೋಲ್ಡ್ ಬ್ಯಾಕ್ ಮಾಡಬೇಡಿ. ಯಾವುದನ್ನು ಹೇಳಬೇಕು ಅಂತ ಇದ್ದೀರಾ ನೋಡಿ ಅದನ್ನ ಹೇಳಿಬಿಡಿ. ಬಿಕಾಸ್ ಸತ್ಯಕ್ಕೆ ಅಷ್ಟೊಂದು ಏನು ಹೇಳ್ತಾರೆ, ಸತ್ಯ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ನಾವು ಸುಳ್ಳು ಹೇಳಿ ಎಷ್ಟು ದಿವಸ ಅಂತ ಅದನ್ನು ಅಡಗಿಸಿಟ್ಕೊಳ್ಬೋದು. ಆನೆಸ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ದಿಸ್ ಟೈಮ್. ಈ ಟೈಮಲ್ಲಿ ಏನಿದೆ ನೋಡಿ, ಆನೆಸ್ಟಿ ತುಂಬ ಇಂಪಾರ್ಟೆಂಟ್. ಸೊ ಹ್ಯಾವ್ ಅ ಕರೇಜಿಂದ ಮಾತಾಡೋದಕ್ಕೆ ಹೇಳ್ತಾ ಇದ್ದಾರೆ. Angel of contrast. Okay, snowflake obsidian. Are you afraid of the dark or the unknown? Do you feel vulnerable? There is always darkness within light. Darkness assumes brightness to clearly see situations, people and circumstance. Embrace the darkness to enhance the clarity in your life. ಅದನ್ನೇ ತಾನೇ ಹೇಳ್ತಾ ಇದ್ದೆ ನಾನು ಇವಾಗಷ್ಟೇ ನಿಮಗೆ. ಕನ್ಫ್ಯೂಷನ್ಸ್ ಆ್ಯಂಡ್ ಡೌಟ್ಸನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಸಿಟ್ ವಿತ್ ಯುವರ್ ಸೆಲ್ಫ್. ನೀವು ನಿಮ್ಮ ಜೊತೆ ಕುತ್ಕೊಳ್ಬೇಕಾಗುತ್ತೆ, ಪೆನ್ ಪೇಪರ್ ತೊಗೊಳ್ಬೇಕಾಗುತ್ತೆ. ಎಲ್ಲಿ ಕನ್ಫ್ಯೂಷನ್ಸ್ ಇದೆ ಅದನ್ನ ಬರೆಯಿರಿ, ಯಾಕೆ ಡೌಟ್ ಬರ್ತಾ ಇದೆ ಅದನ್ನು ಕೂಡ ಬರೆಯಿರಿ. ಓಕೆ, ಬಿಕಾಸ್ ಡಾರ್ಕ್ನೆಸ್ ಎಲ್ಲಿ ಇದೆ ನೋಡಿ ಅಲ್ಲಿ ಲೈಟ್ ಕೂಡ ಇದೆ. ಓಕೆ, ಡಾರ್ಕ್ನೆಸ್ ಎಲ್ಲಿ ಇದೆ ನೋಡಿ ಅಲ್ಲಿ ಲೈಟ್ ಕೂಡ ಇದೆ.
ಸೊ ಡಾರ್ಕ್ನೆಸ್ಸಲ್ಲಿ ಲೈಟ್ ಹಾಕಿದಾಗ ಎಲ್ಲನೂ ಕ್ಲಿಯರಾಗಿ ಕಾಣೋದಕ್ಕೆ ಸಾಧ್ಯ, ಸಿಚುವೇಶನ್ ಕೂಡ ನೋಡೋದಕ್ಕೆ ಸಾಧ್ಯ, ಜನರನ್ನು ಕೂಡ ನೋಡೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಎಂಬ್ರೇಸ್ ದ ಡಾರ್ಕ್ನೆಸ್ ಟು ಎನ್ಹ್ಯಾನ್ಸ್ ದ ಕ್ಲಾರಿಟಿ. ಡಾರ್ಕ್ನೆಸ್ ಏನಿದೆ ನೋಡಿ ಲೈಫಲ್ಲಿ ಅದನ್ನ ಎನ್ಹ್ಯಾನ್ಸ್ ಮಾಡಿ. ಮೇ ಬಿ ಇದು ನಿಮ್ಮ ಭಯ ಇರ್ಬೋದು, ಅದನ್ನು ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ, ಎಂಬ್ರೇಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Pile number 2. ಓಕೆ, 3 ಬೇಕಿತ್ತು, 3 ಸಿಕ್ಕಿದೆ. ಎಸ್ ಯು ಆರ್ ಕರೆಕ್ಟ್, ಕೀಪ್ ಮೂವಿಂಗ್ ಫಾರ್ವರ್ಡ್. ಎಸ್ ಯು ಆರ್, ಇದು ನೀವು ಸರಿಯಾದ ದಾರಿಯಲ್ಲಿ ಇದೆ ಅಂತ ಕೂಡ ಹೇಳ್ತೆ. ಎಸ್ ಯು ಆರ್ ರೈಟ್, ಎಸ್ ಯು ಆರ್ ಕರೆಕ್ಟ್ ಅದನ್ನು ಕೂಡ ಹೇಳ್ತಾ ಇದೆ. ಎಸ್ ನೀನು ಸರಿಯಾಗಿ ಹೇಳ್ತಾ ಇದೆಯಾ, ಸರಿಯಾಗಿ ಮಾಡ್ತಾ ಇದ್ರಾ. ಕೀಪ್ ಮೂವಿಂಗ್ ಫಾರ್ವರ್ಡ್, ಮುಂದೆ ಹೋಗ್ತಾ ಇರು, ಹಿಂದೆ ನೋಡುವಂಥ ಅವಶ್ಯಕತೆ ಇಲ್ಲ. ಬ್ಲೆಸ್ಸಿಂಗ್ಸ್ ಫ್ರಮ್ ಯುವರ್ ಪಾಸ್ಟ್ ಲೈಫ್ ವೇ ಯು ವರ್ಕ್ಡ್ ಹಾರ್ಡ್. ಸೊ ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಸೊ ಪಾಸ್ಟ್ ಲೈಫಲ್ಲಿ ನೀವು ಯಾವುದಕ್ಕೆ ತುಂಬ ಪರಿಶ್ರಮ ಪಟ್ಟಿದ್ರಿ ನೋಡಿ, ಅದರ ಫಲ ನಿಮಗೆ ಈ ಲೈಫ್ ಟೈಮಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಇದು ನಿಮ್ಗೆ ಸಿಗುತ್ತೆ. ಓಕೆ, luck is on your side, wonderful things are about to happen, right? See pile number 2. ಮಾರ್ಚ್ ತಿಂಗಳಲ್ಲಿ ಲಕ್ ನಿಮ್ಮ ಸೈಡಲ್ಲಿ ಇದೆ. ವಂಡರ್ಫುಲ್ ಥಿಂಗ್ಸ್ ಆರ್ ಅಬೌಟ್ ಟು ಹ್ಯಾಪನ್. ತುಂಬ ಒಂದು ಮಿರಕಲ್ಸ್ ನಿಮ್ಮ ಲೈಫಲ್ಲಿ ನಡೆಯಬಹುದು. ಪೈಲ್ ನಂಬರ್ 2. ಓಕೆ, ಮಿರಕಲ್ಸ್ ನಡೆಯಬಹುದು. ಕ್ಲೈಮ್ ಮಾಡಿ ಎನರ್ಜಿನ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.